ಹಾಯ್ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಟು ಆಲ್. ಇವತ್ತು ನಾವು ನಮ್ಮ ಮನೆಯಲ್ಲಿ ಕೆಸರಿನ ಪಲ್ಯವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಒಂದು 5-6 ಕೆಸುವಿನ ಎಲೆಗಳನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಬೇಕು. ಆ ನಂತರ ಅರ್ಧ ಕಾಯಿ ತುರಿ, ಒಂದು 100 ಗ್ರಾಮ್ ಆಗುವಷ್ಟು ಒಂದು ಕಡಲೆಯನ್ನು ನೆನೆಸಿಟ್ಕೊಳ್ಬೇಕು. ಮತ್ತು ಒಂದು 10 ಒಣಮೆಣಸು, ಅದಕ್ಕೆ ಹುಳಿಗೆ ಬೇಕಾದಷ್ಟು ಅಂದರೆ 1 ಅಮಟೆಕಾಯಿ ಹಾಕ್ಬೋದು ಇಷ್ಟಕ್ಕೆ. ಅದರ ನಂತರ 1 ಚಮಚ ಕೊತ್ತಂಬರಿಯನ್ನು ಹಾಕಬೇಕು. ಕೆಸುವಿನ ಎಲೆಯನ್ನು ಈಗ ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಬೇಕು. ಆದ ನಂತರ ಇದು ನೆನೆಸಿದ ಕಡಲೆಯನ್ನು ಹಾಕಬೇಕು ಅದರೊಳಗೆ. ಅದ್ರ ಜೊತೆಗೆ ಅಮಟೆಕಾಯಿ ಸುಧಾ ಬೇಯಿಸಲಿಕ್ಕೆ ಹಾಕಬೇಕು. ನಾವು ಕುಕ್ಕರಲ್ಲಿ ನೀರನ್ನು ಹಾಕೋಬೇಕು. ಅದಾದ ನಂತರ ಈ ಬೋಗಣಿಯನ್ನು ಕುಕ್ಕರಲ್ಲಿ ಇಟ್ಟು 4 ವಿಸಲ್ ಬರುವವರೆಗೂ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನಾವು ಗ್ಯಾಸ್ ಮೇಲೆ ಕುಕ್ಕರನ್ನು ಇಟ್ಕೊಂಡಿದ್ದೇವೆ. ಇನ್ನೊಂದು ಕಡೆಗೆ ಸಾಮಗ್ರಿಯನ್ನು ಫ್ರೈ ಮಾಡೋಣ. ಫಸ್ಟ್ ಇದಕ್ಕೆ 1.5 ಚಮಚದಷ್ಟು ಎಣ್ಣೆಯನ್ನು ಹಾಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಕೊತ್ತಂಬರಿಯನ್ನು ಹಾಕೋಬೇಕು. ಲೈಟಾಗಿ ಕೊತ್ತಂಬರಿಯನ್ನು ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿಯನ್ನು ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲ ಒಂದ್ಸತಿ ಕೊತ್ತಂಬರಿ ಫ್ರೈ ಆದ ನಂತರ ನಾವು ಒಣಮೆಣಸನ್ನು ಹಾಕ್ಕೋಬೇಕು. ಒಣಮೆಣಸನ್ನು ಹಾಗೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಈಗ ಮೆಣಸು ಫ್ರೈ ಆಗಿದೆ. ಗ್ಯಾಸನ್ನು ಆಫ್ ಮಾಡೋಣ. ಮೊದಲು ನಾವು ಮಿಕ್ಸರ್ಗೆ ಕಾಯಿ ತುರಿಯನ್ನು ಹಾಕ್ಕೋಬೇಕು. ಈಗ ಮಾತ್ರ ನಾವು ಫ್ರೈ ಮಾಡಿದಂಥ ಒಣಮೆಣಸು ಮತ್ತು ಕೊತ್ತಂಬರಿಯನ್ನು ಹಾಕ್ಕೋಬೇಕು. ಇದಕ್ಕೆ ನಾವೀಗ ಸ್ವಲ್ಪ ನೀರನ್ನು ಹಾಕೋಬೇಕು. ಈಗ ನೀರು ಹಾಕ್ಕೊಂಡು ನಾವು ಇದನ್ನು ಕರೆಕ್ಟಾಗಿ ಈ ಥರ ಚೆನ್ನಾಗಿ ಬಿಸ್ಕೋಬೇಕು. ಈಗ 4 ವಿಸಲ್ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ತಣಿಸಿ ನಾವೀಗ ಓಪನ್ ಮಾಡಿ ನೋಡೋಣ. ನೋಡಿ, ಇದು ಕರೆಕ್ಟಾಗಿ ಬೆಂದಿದೆ. ಆ ಬೆಂದಿದ್ದನ್ನು ಒಂದು ಬಾಣಲಿಗೆ ಹಾಕ್ಕೊಳ್ಳೋಣ. ನೀರು ಸಮೇತ ಹಾಕ್ಕೋಬೇಕು. ಈಗ ಕೆಸುವಿನ ಸೊಪ್ಪನ್ನು ಬಾಣಲಿಗೆ ಹಾಕ್ಕೊಂಡಿದ್ದೀವಿ. ಅದಕ್ಕೆ ನಾವು ರುಬ್ಬಿದ ಮಸಾಲೆಯನ್ನು ಹಾಕ್ಕೋಬೇಕು. ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಕೂಡ ಹಾಕೋಬಹುದು ನಾವು. ಈಗ 2 ಸ್ಪೂನಷ್ಟು ಉಪ್ಪನ್ನು ಹಾಕೋಬೇಕು. ಇದನ್ನು ಗ್ಯಾಸ್ ಮೇಲೆ ಇಟ್ಕೋಬೇಕು. 1 ಕುದಿ ಬರುವಷ್ಟು ಇದನ್ನು ಬೇಯಿಸ್ಕೋಬೇಕು. ಆವಾಗ ಕರೆಕ್ಟಾಗಿ ಅದು ಮಸಾಲೆ ಜೊತೆಗೆ ಮಿಕ್ಸ್ ಆಗುತ್ತೆ. ಈಗ ಕೆಸುವಿನ ಎಲೆ ಪಲ್ಯ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡೋಣ.
ಈಗ ಕೆಸುವಿನೆಲೆ ಪಲ್ಯ ರೆಡಿಯಾಗಿದೆ. ಇದನ್ನು ಟೇಸ್ಟಿಂಗ್ ಮಾಡಲಿಕ್ಕೆ ನಮ್ಮ ಅಮ್ಮನನ್ನು ಕರಿತೀನಿ. ಈಗ ಅಮ್ಮನ ಹತ್ರ ಕೇಳೋಣ ಪಲ್ಯ ಹೇಗಾಗಿದೆ ಅಂತೇಳಿ. ಇವತ್ತು ನಮ್ಮ ಮಗಳು ಪಲ್ಯನ ಮಾಡಿದ್ದಾಳೆ. ನಾನು ಟೇಸ್ಟ್ ಮಾಡಿ ನಿಮಗೆಲ್ಲ ಹೇಳ್ತೀನಿ. ಒಂದು ನಿಮಿಷ. ಬಿಸಿ ಬಿಸಿಯಾಗಿದೆ, ಕರೆಕ್ಟಾಗಿದೆ, ಸೂಪರಾಗಿದೆ. ಈಗ ನಮ್ಮಮ್ಮ ಬಂದು ನಿಮ್ಗೆ ಹೇಳಿದರು ಕೆಸುವಿನ ಪಲ್ಯ ಹೇಗಾಗಿದೆ ಅಂಥೇಳಿ. ಇದೇ ಥರ ಇಂಟ್ರೆಸ್ಟೆಡ್ ವಿಡಿಯೋ ನಿಮಗೆ ಬೇಕಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್.